ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಅದು ನಚಿಕೇತ್ ಪುರೋಹಿತ್ ಅವರು ನಮ್ಮ ನಿವೇದಿತಾನ ಮದುವೆ ಆಗೋಕ್ಕೆ ಆಸಕ್ತಿ ತೋರಿಸ್ತಾ ಇದ್ದಾರೆ. ನಿನಗೂ ದೇವಾನಂದ್ಗೂ ಡೈವೋರ್ಸ್ ಆದರೆ ನಿನ್ನ ಮದುವೆನ ನಚಿಕೇತ್ ಜೊತೆ ಮಾಡಬೇಕು ಅಂತಿದ್ದೀವಿ ಅಂತ ನಿಮ್ಮ ಅತ್ತವ್ರ ಹತ್ರ ಹೇಳಿದ್ವಿ. ಅಷ್ಟಕ್ಕೆ ಅವರು ಬೇಜಾರು ಮಾಡ್ಕೊಂಡು ಹೊರಟೋದ್ರು. ಹಲೋ. ಹಲೋ ಅಮ್ಮ, ಹೇಗಿದೆಯಾ? ನಾ ಚೆನ್ನಾಗಿದ್ದೀನಿ ಅಮ್ಮ. ಎಲ್ಲಿದ್ದೀರಾ ಇವಾಗ? ನಾನು ನಮ್ಮನೇಲಿದ್ದೀನಿ. ಅಂದರೆ ನನ್ನ ಮಕ್ಕಳ ಮನೇಲಿದ್ದೀನಿ. ಸಾರಿ ಅಮ್ಮ, ನೀವು ವಿದೇಶದಿಂದ ಬಂದಮೇಲೆ ನಿಮ್ಮನ್ನು ಭೇಟಿ ಮಾಡೋಕ್ಕಾಗೇ ಇಲ್ಲ. ಮನೆಯಿಂದ ಬೇಜಾರು ಮಾಡ್ಕೊಂಡು ಹೋಗಿದ್ದ ವಿಚಾರ ಗೊತ್ತಾಯಿತು. ಮನ್ಸಿಗೆ ತುಂಬ ಹಿಂಸೆ ಆಯಿತು ಮಾ. ನಿಮಗೆ ನನ್ನ ಮೇಲೆ ಬೇಜಾರಾಗಿರ್ಬೇಕಲ್ವಾ? ಯಾಕೆ ಕೇಳ್ತಾ ಇದೆಯಾ? ಮಗಳು ಮಗಳು ಅಂತಿದ್ರಿ, ಮಗಳಿಗೊಂದು ಮಾತು ಹೇಳ್ದೆ ಹೊರಟ್ಬಿಟ್ಟಿದ್ದೀರಾ. ಮಗಳು ಒಂದು ಮಾತ್ರಕ್ಕೆ ನೀನು ಮಗಳಾಗ್ಬಿಡಲ್ಲ ಅಲ್ವಾ? ವಾಸ್ತವ ಏನು ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಈಗ ಈ ಪರಿಸ್ಥಿತಿಯಲ್ಲಿ ನಿನಗಿಂತ ನನ್ನ ಅಗತ್ಯ ನನ್ನ ಮಗನ ದೇವಿಗಿದೆ ಅನಿಸ್ತು. ಅದಕ್ಕೆ ಹೇಗಿದ್ರೂ ಇಷ್ಟು ದಿವಸ ನಿನ್ನ ಜೊತೆನೇ ಇದ್ದೆ. ಈಗ ಇಲ್ಲಿ ಬಂದಿದ್ದೀನಿ. ಇಷ್ಟು ದಿವಸ ನನಗೆ ತಾಯಿ ಸ್ಥಾನ ಕೊಟ್ಟು ನಿಮ್ಮ ಮನೇಲಿ ಆಶ್ರಯ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿನಗೂ ಅಷ್ಟೆ, ನಿಮ್ಮ ಮನೆಯವ್ರಿಗೂ ಅಷ್ಟೆ. ಅಮ್ಮ ಪ್ಲೀಸ್, ನಾನು ನಿಮ್ಮ ಹತ್ರ ಮುಖ್ಯವಾದ ವಿಚಾರಗಳನ್ನ ಮಾತಾಡಬೇಕು. ಏನು? ಫೋನಲ್ಲಿ ಮಾತಾಡೋವಂಥ ವಿಚಾರ ಅಲ್ಲ. ಇಷ್ಟರಲ್ಲೇ ನಾನು ನಿಮ್ಮನ್ನು ಭೇಟಿ ಮಾಡಿ ಎಲ್ಲ ವಿಷಯನೂ ಮಾತಾಡ್ತೀನಿ. ಸರಿ. ನಿಮ್ಮ ಆರೋಗ್ಯ ಹುಷಾರಮ್ಮ. ಫೋನ್ ಇಡ್ತೀನಿ. ಇನ್ನೇನೂ ಇಲ್ಲ ಕೃಷ್ಣ. ಪೊಲಿಟಿಕಲಿ ಏನೇನೋ ಡೆವಲಪ್ಮೆಂಟ್ಸ್ ನಡೀತಾ ಇದೆ. ಹೌದು, ನಿವೇದಿತಾ ಅವರೀಗ ಅಂತ್ಯೋದಯ ರಂಗ ಪಕ್ಷದ ಅಧ್ಯಕ್ಷ ಆಗಿದ್ದಾರೆ. ಜನಕ್ಕೆ ಅವ್ರ ಬಗ್ಗೆ ಸಿಂಪತಿ ಇದೆ. ಹಾಗಾಗಿ ಈ ಸರಿ ಎಲೆಕ್ಷನ್ನು ಸ್ವಲ್ಪ ಟಫ್ ಆಗ್ಬೋದು. ಅದಿರಲಿ, ನೀನು ಯಾವಾಗ ಡೆಲ್ಲಿಯಿಂದ ಬರ್ತೀಯಾ? ಹೌದಾ? ಓಕೆ, ಕೊಡು, ನಾನು ಮಾತಾಡ್ತೀನಿ. ಒಂದು ನಿಮಿಷ ಕೃಷ್ಣ. ಹಲೋ, ಹೇಗಿದೆಯಾ ಕೃಷ್ಣ? ನಾನು ಚೆನ್ನಾಗಿದ್ದೀನಿ.
ಯಾಕೆ ನಾನು ಬಂದಿದ್ದು ನಿಂಗೆ ಸಂತೋಷ ಆಗ್ತಾ ಇಲ್ವಾ? ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ಅದಕ್ಕೆ ನಿಮ್ಮ ಜೊತೆ ಇರೋಣ ಅಂತ ಬಂದಿದ್ದೀನಿ. ಯಾವಾಗ ಬರ್ತಾ ಇದೆಯಾ? ಆಯಿತು, ಬೇಗ ಬಾ. ಸರ್ ಒಂದು ನಿಮಿಷ ಇರಬೇಕು. ದೇವಯಾನಿ ಮೇಡಮ್ ನೋಡಬೇಕು. ಅಪಾಯಿಂಟ್ಮೆಂಟ್ ಇದೆಯಾ? ಇಲ್ಲ, ಓಡಾಟ ಬಿಡೋಕ್ಕಾಗಲ್ಲ ಅಪಾಯಿಂಟ್ಮೆಂಟ್ ಇಲ್ಲ ಅಂದರೆ. ಅಯ್ಯ, ಅಪಾಯಿಂಟ್ಮೆಂಟ್ ಇಲ್ಲದೆ ಇದ್ರೇನು? ದೇವಯಾನಿ ಮೇಡಮ್ಗೆ ನಾವು ತುಂಬ ಕ್ಲೋಸು. ಈ ಮನೆ ಹಿರಿಯ ಸೊಸಿದಾರಲ್ಲ ನಿವೇದಿತಾ, ಅವ್ರ ಸೋದರ ಮಾವ ನಾನು. ಇಷ್ಟು ವಯಸ್ಸಿಂದ ಸಾಕಿದ್ದೀನಿ. ಹಂಗೆಲ್ಲ ಒಳಗಡೆ ಬಿಡೋಕ್ಕಾಗಲ್ಲ ಸರ್, ಅಪಾಯಿಂಟ್ಮೆಂಟ್ ಇಲ್ಲ ಒಳಗಡೆ ಬಿಡೋಕ್ಕಾಗಲ್ಲ. ಬಿಡಲ್ವಾ? ದೇವಾನಂದ್ ಸರ್, ದೇವಾನಂದ್ ಸರ್, ಶರಾವತಿ ಮೇಡಮ್, ಶರಾವತಿ ಮೇಡಮ್. ನಾನು ಅಲ್ಲಿ ಬರಬೇಕು, ಇವನ್ ಬಿಡ್ತಾ ಇಲ್ಲ. ಓಹ್, ಶಂಕರ್ ಮೂರ್ತಿಯವರು. ನಮಸ್ಕಾರ ಮೇಡಮ್. ನಮಸ್ಕಾರ ಶಂಕರ್ ಮೂರ್ತಿಯವರೇ. ಸದ್ಯ ನೀವಾದರೂ ಬಂದ್ರಲ್ಲ, ಇವ್ರು ಬಿಡಲ್ಲ ಅಂತ ಇದ್ರು. ಬಿಡಪ್ಪ ಅವ್ರು. ಮೇಡಮ್ ನಿಮ್ಮ ಕಡೆ ಗೊತ್ತಾಗಿಲ್ಲ ಮೇಡಮ್. ಪರವಾಗಿಲ್ಲ, ಬರೋಗಿ ಸರ್. ಮೇಡಮ್, ಚಪ್ಪಲಿ ಇಲ್ಲಿ ಬಿಟ್ಟಿದ್ದೀನಿ. ಕಳೆದೋದ್ರೆ ಬೇರೆ ತಗೊಳ್ಳೋಕ್ಕೆ ಚೈತನ್ಯ ಇಲ್ಲ. ಅದಕ್ಕೆ ಇವನಿಗೆ ನೋಡ್ಕೊಳಕ್ಕೆ ಹೇಳ್ತೀರಾ? ನೀವು ಬನ್ನಿ. ಹುಷಾರು, ಮೊನ್ನೆ ತಾನೇ ರಿಪೇರಿ ಮಾಡಿಸಿದ್ದೀನಿ, ನೋಡ್ಕೊ. ಬನ್ನಿ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ದೇವು ಗೊತ್ತಲ್ವಾ? ನಾನು ಗೊತ್ತಿಲ್ಲದೆ ಏನು? ಅದೇ ತುಂಬ ಮಾತಾಡ್ತಾಳಲ್ಲ ಶಾರದಾ, ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲದೆ. ಅವ್ರ ಅಣ್ಣ ಏನು? ನಾನು ಗೊತ್ತಿಲ್ವಾ? ಗೊತ್ತಿದೆ ಶಂಕರ್ ಮೂರ್ತಿಗಳೇ, ಆರಾಮಾಗಿ ಕೂತ್ಕೊಳ್ಳಿ. ಇಲ್ಲ, ದೊಡ್ಡವ್ರ ಮುಂದೆ. ಪರವಾಗಿಲ್ಲ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನು ತಗೋತೀರಾ? ಕಾಫಿ, ಟೀ? ಹೊರಗಡೆ ತುಂಬ ಬಿಸಿಲಿದೆ, ಒಂದು ಲೋಟ ಶರ್ಬತ್ ಹೇಳಿಬಿಟ್ರೆ. ಸರಿ. ರಮಣ, ಜ್ಯೂಸ್ ತಗೊಂಬಾ. ಶರಾವತಿ ಮೇಡಮ್, ನಿಮ್ಮನ್ನು ನೋಡಿ ತುಂಬ ಸಂತೋಷ ಆಯಿತು. ನೀವು ಬಂದು ಅಲ್ಲಿ ನಾನು ಕರ್ಕೊಂಬರ್ದೆ ಹೋಗಿದ್ದಿದ್ರೆ ನಾನು ಗೇಟ್ ಹತ್ರನೇ ಇರಬೇಕಾಗ್ತಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು. ಶರ್ಬತ್ ತುಂಬ ಚೆನ್ನಾಗಿದೆ. ಅಂದಹಾಗೆ ತಾವು ಬಂದ ವಿಷಯ? ದೇವಯಾನಿ ಮೇಡಮ್ ಹೊರತಿಂದ ಒಂದು ಕೆಲಸ ಆಗಬೇಕಾಗಿತ್ತು. ಅವರಿಲ್ವಾ? ಇದ್ದಾರೆ. ನಿಮ್ಮೂರು ಜೇನುಹುಳೆ ಉತ್ಸವಕ್ಕೆ 15 ಲಕ್ಷ ಕೇಳಿದ್ರಿ ಅಲ್ವಾ? ಸಂಸ್ಕೃತಿ ಸಚಿವೆ ಪಾರ್ವತಿ ದೇಸಾಯಿ ಅವ್ರ ಹತ್ರ ನಾನು ಈ ವಿಷಯ ಮಾತಾಡಿದ್ದೀನಿ. ಅವ್ರು ನಿಮಗೆ ಹಣ ಸ್ಯಾಂಕ್ಷನ್ ಮಾಡ್ತಾರೆ. ಆಮೇಲೆ ನಿಮಗೆ ನಾನು 25 ಲಕ್ಷ ಸ್ಯಾಂಕ್ಷನ್ ಮಾಡ್ತೀನಿ. ಆದರೆ ಆ ಸ್ವಾಗತ ಸಮಿತಿಗೆ ಅಂತ್ಯೋದಯ ರಂಗ ಪಕ್ಷದಿಂದ ಯಾರನ್ನೋ MLA ಅಪಾಯಿಂಟ್ ಮಾಡಿದ್ದೀರಲ್ಲ ಅಧ್ಯಕ್ಷನಾಗಿ, ನೋಡಿ ನಮ್ಮ ಜನಹಿತ ಪಕ್ಷದಿಂದ ಯಾರನ್ನಾದ್ರೂ ಅಪಾಯಿಂಟ್ ಮಾಡಿ, ಆಗಲೇ ನಾನು ನಿಮಗೆ ದುಡ್ಡು ಸ್ಯಾಂಕ್ಷನ್ ಮಾಡೋದು. ರೀ ವರುಣ್, ಆ ವಿಷಯ ಸ್ವಲ್ಪ ನೋಡ್ಕೊಳ್ರಿ. ಇಲ್ಲ ಅಂದರೆ ಆಪೋಸಿಷನ್ ಪಾರ್ಟಿಯವ್ರನ್ನ ನಮ್ಮ ತಲೆ ಮೇಲೆ ತಂದು ಕೂರಿಸ್ತಾರೆ. ಸರಿ, ನೀವಿನ್ನು ಹೊರಡಿ. ವರುಣ್, ಕಾರ್ ರೆಡಿ ಇದೆಯಾ ನೋಡ್ರಿ, ಲೇಟ್ ಆಯಿತು. ದೇವಯಾನಿ, ಒಂದು ನಿಮಿಷ. ಇವರು ಶಂಕರ್ ಮೂರ್ತಿ ಅಂತ, ನಿವೇದಿತಾ ಅವ್ರ ಸೋದರ ಮಾವ. ಅವಾಗಿಂದ ಕಾಯ್ತಾ ಇದ್ದಾರೆ. ಬಾ. ಅಮ್ಮ, ನಂಗೆ ಅಷ್ಟೆಲ್ಲ ಟೈಮ್ ಇಲ್ಲ. ಹೇಳಿ ಸರ್, ಏನು ವಿಷಯ? ಅಲ್ಲೇ ಬರ್ತೀನಿ ಮೇಡಮ್. ಇದು ನೋಡಿ ಮೇಡಮ್. ಏನು ವಿಷಯ ಅಂತ ಹೇಳ್ರಿ. ಮೇಡಮ್, ನಾನೊಬ್ಬ ಹಿರಿಯ ಕಲಾವಿದ, ತುಂಬ ನಾಟಕಗಳು ಮಾಡಿದ್ದೀನಿ. ಏನಿಲ್ಲ ಅಂದರೂ 10 ನಾಟಕ ಮಾಡಿದ್ದೀನಿ. ಒಂದು ನಿಮಿಷ, ಇದನ್ನೆಲ್ಲ ಯಾಕೆ ನಂಗೆ ಹೇಳ್ತಾ ಇದ್ದೀರಾ ಈಗ? ನೋಡಿ ಮೇಡಮ್, ಒಂದ್ಸಲಿ ದಯವಿಟ್ಟು ನೋಡಿ. ಇದೆಲ್ಲ ನನ್ನ ಫೋಟೋಗ್ರಾಫ್ಸೇ ನೋಡಿ, ಇವೆಲ್ಲ ನನ್ನ ಫೋಟೋನೇ. ಇದು ನೋಡಿ, ಇದು ನಾನು. ಆವಾಗ ತಲೆ ತುಂಬ ಕೂದಲಿತ್ತು, ಉಳಿದ್ರೋಯ್ತು. ಯಾವ ಹೇರ್ ಆಯಿಲ್ ಹಚ್ಚಿದ್ರು ತಿರ್ಗಾ ಬರಲೇ ಇಲ್ಲ. ನೋ ಯೂಸ್.
ನೋಡಿ, ಇದು ಇದು ಹಿರಣ್ಯಕಶಿಪು ನಾಟಕ ನೀವು ಕೇಳಿದಿರಲ್ಲ, ನೋಡಿರ್ಬೇಕು. ನಾನೇ ಹಿರಣ್ಯಕಶಿಪು. ಎಲ್ಲಿ ಹತನು ಜಾತ ಮಾಧವನೆಲ್ಲಿ ಹತನು ಜಾತ. ರೀ, ಯಾಕ್ರಿ ಒಳ್ಳೆ ಸರ್ಕಸ್ ಬಫೂನ್ ಥರ ಆಡ್ತಿದ್ದೀರಿ? ಅದೇನು ವಿಷಯ ಅಂತ ಹೇಳಿ, ನಂಗೆ ಟೈಮ್ ಇಲ್ಲ. ಮೇಡಮ್, ನನಗೆ 5 ಜನ ಮಕ್ಕಳು. ಆದರೆ 5 ಜನಕ್ಕೂ ಈ ವಯಸ್ಸಾದ ತಂದೆನ ಕಂಡ್ರೆ ಅಸಡ್ಡೆ. ಮೇಡಮ್, ನಂಗೆ ತಿಂಗಳಿಗೆ 50 ರೂಪಾಯಿ ಪಾಕೆಟ್ ಮನಿ ಕೊಡ್ತಾರೆ ಮೇಡಮ್. ಅದು ಯಾತಕ್ಕೂ ಸಾಕಾಗಲ್ಲ. ಜಾಸ್ತಿ ಕೇಳಿದ್ರೆ ಬೈತಾರೆ. 50 ರೂಪಾಯಲ್ಲಿ ನನ್ನ ಕೂದಲಿಗೆ ಹೇರ್ ಡೈ ಪ್ಯಾಕೆಟು ಬರಲ್ಲ ಮೇಡಮ್. ನೋಡಿ, ಯು ಟೆಸ್ಟಿಂಗ್ ಮೈ ಪೇಷನ್ಸ್. ಏನು ವಿಷಯ ಅಂತ ದಯವಿಟ್ಟು ಬೇಗ ಹೇಳಿ. ಆಯಿತು, ನೇರವಾಗೇ ಹೇಳ್ಬಿಡ್ತೀನಿ. ನಾನೊಬ್ಬ ಹಿರಿಯ ಕಲಾವಿದ. ಮುಂಚೆ ತುಂಬ ನಾಟಕಗಳನ್ನ ಮಾಡಿದ್ದೆ, ಹೇಳಿದ್ನಲ್ಲ. ಆದರೆ ಇವಾಗ ವಯಸ್ಸಾಯಿತು, ನಾಟಕಗಳನ್ನ ಮಾಡೋಕ್ಕಾಗ್ತಾ ಇಲ್ಲ, ಆಗೋದಿಲ್ಲ. ಸರ್ಕಾರದ ಕಡೆಯಿಂದ ಹಿರಿಯ ಕಲಾವಿದರಿಗೆ ಮಹಾಶಾಸನ ಕೊಡ್ತಾರಂತಲ್ಲ, ಹೇಗಿದ್ದರೂ ನೀವು ಸಂಸ್ಕೃತಿ ಸಚಿವೆ, ದಯವಿಟ್ಟು ನನಗೂ ಮಹಾಶಾಸನ ಬರೋಂಗೆ ಮಾಡ್ಬೇಕು ಮೇಡಮ್. ಅಪ್ಲಿಕೇಶನ್ ಬರ್ಕೊಂಬಂದಿದ್ದೀನಿ, ತಗೊಳ್ಳಿ. ನೋಡಿ, ನಾನೀಗ ಸಂಸ್ಕೃತಿ ಸಚಿವೆ ಅಲ್ಲ, ಜನಹಿತ ಪಕ್ಷದ ಕಾರ್ಯಾಧ್ಯಕ್ಷೆ. ನಾನು ನಿಮ್ಗೆ ಯಾವ ಸಹಾಯನೂ ಮಾಡಲಾರೆ. ಇನ್ನೂ ಒಳ್ಳೇದಾಯ್ತಲ್ಲ. ಕಾರ್ಯಾಧ್ಯಕ್ಷೆ ಅಂದರೆ ಇನ್ನೂ ಪವರ್ಫುಲ್ಲು. ಎಲ್ಲ ಮಿನಿಸ್ಟ್ರುಗಳು ನಿಮ್ಮ ಮಾತು ಕೇಳ್ತಾರೆ. ದಯವಿಟ್ಟು ಹೇಳಿ, ನನಗೆ ಮಹಾಶಾಸನ ಬರೋಂಗೆ ಮಾಡ್ಬೇಕು ಮೇಡಮ್. ನಿಮ್ಮ ಹೆಸರು ಹೇಳ್ಕೊಂಡು ಜೀವನ ಮಾಡ್ತೀನಿ. ಹೇಳ್ರಿ ಮೇಲೆ, ಹೇಳ್ರಿ. ವರುಣ್, ಇದನ್ನ ಇಟ್ಕೊಳ್ರಿ. ರಾಮಣ್ಣ, ಒಂದು ಲೋಟ ಬಿಸಿ ಬಿಸಿ ಕಾಫಿ ತಂದ್ಕೊಡಿ. ಮೇಡಮ್, ನನ್ನ ಮಹಾಶಾಸನ. ಅಪ್ಪ, ನಾಳೆ ಆಫೀಸಲ್ಲಿ ಬಂದು ಮೀಟ್ ಮಾಡ್ರಿ. ನನ್ನ ರಿಲೇಟಿವ್ಸ್ ಅಂತ ಬಂದ್ಬಿಡ್ತಾರೆ. ಆಡೋಂಗಿಲ್ಲ, ಅನ್ಭವಿಸೋಂಗಿಲ್ಲ. ಶಂಕರಮೂರ್ತಿ ಅವರೇ, ಬನ್ನಿ, ಈ ಕಡೆ ಬನ್ನಿ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಪರವಾಗಿಲ್ಲ ಮೇಡಮ್, ನಿಮ್ಮ ಸೊಸೆ ಜೋರಾಗಿದ್ದಾರೆ. ಅಂತೂ ನಿಮ್ಮ ಸೊಸೆ ಅಂದ್ರೆ ಇಬ್ರು ಎದುರಾಳಿ ಪಕ್ಷಗಳಿಗೆ ಅಧ್ಯಕ್ಷೆ, ಕಾರ್ಯಾಧ್ಯಕ್ಷೆ. ಚೆನ್ನಾಗಿದೆ. ಮೊದಲೇ ಇಬ್ಬರಿಗೂ ಆಗ್ತಿರ್ಲಿಲ್ಲ, ಇನ್ನು ಇಬ್ಬರೂ ಪರಸ್ಪರ ವಿರೋಧ ಆಗ್ಬಿಟ್ರೆ ಜಗಳ ಜೋರಾಗಿರುತ್ತೆ. ಹಲೋ, ಹಾಂ, ಒಂದು ನಿಮಿಷ. ನೋಡಿ ಶಂಕರಮೂರ್ತಿಗಳೇ, ನಿಮ್ಮ ಕೆಲಸ ಆಯ್ತಲ್ಲ, ಹೊರಡಿ ಪ್ಲೀಸ್. ಅಯ್ಯೋ, ಎಲ್ಲಾಗಿದೆ. ಇನ್ನೂ ಒಂದು ಮುಖ್ಯವಾದ ವಿಷಯ ಇದೆ, ಅದನ್ನು ಹೇಳಿ ಹೋಗೋಣ ಅಂತಲೇ ಬಂದೆ. ಏನು ಶಂಕರಮೂರ್ತಿಗಳೇ? ಶರಾವತಿ ಮೇಡಮ್ನವರು ನಿವೇದಿತಾ ಮನೆ ಬಿಟ್ಟು ಬಂದು ವಿಚಾರ ಗೊತ್ತಾಯಿತು, ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ದೇವಾನಂದ್ ಸರ್, ನಿಮ್ಗೊಂದು ವಿಷಯ ಗೊತ್ತಾ? ಏನು? ಶರಾವತಿ ಮೇಡಮ್ ಅವರು ನಿವೇದಿತಾ ಮನೆಯಿಂದ ಮನಸ್ತಾಪ ಮಾಡ್ಕೊಂಡು ಮನೆ ಬಿಟ್ಟು ಬಂದಿದ್ದಾರೆ. ಗೊತ್ತು ಶಂಕರಮೂರ್ತಿಗಳೇ, ಅದಕ್ಕೇನೀಗ? ಆದರೆ ಯಾಕೆ ಅಂತ ಗೊತ್ತಾ? ಇಲ್ಲ, ಗೊತ್ತಿಲ್ಲ. ನನ್ನ ಕೇಳಿ ಹೇಳ್ತೀನಿ. ನಮ್ಮ ಶಾರದಾ ನಿವೇದಿತಾಗೆ ಇನ್ನೊಂದು ಮದುವೆ ಮಾಡಿಸ್ಬೇಕು ಅಂತಿದ್ದಾಳೆ. ಅದನ್ನು ಕೇಳಿ ಬೇಜಾರಾಗೆ ಮೇಡಮ್ ಬಂದ್ಬಿಟ್ಟಿದ್ದು. ಏನು? ನಿವೇದಿತಾ ಅವ್ರಿಗೆ ಮದುವೆನಾ? ಯಾರ ಜೊತೆ? ಇನ್ಯಾರ ಜೊತೆ? ನಚಿಕೇತ್ ಪುರೋಹಿತ್ ಜೊತೆ. ಮೊದಲೇ ಅವರಿಬ್ಬರು ಓಡಾಡ್ತಿದ್ದಾಗ ಪೇಪರಲ್ಲೆಲ್ಲ ಬಂದಿತ್ತಲ್ಲ, ಪಾಪ ಪೇಪರ್ನವ್ರನ್ನ ಆವಾಗ ಬೈದ್ಬಿಟ್ರು ಇವರಿಬ್ಬರು. ಆದರೆ ಇವಾಗ ನೋಡಿ, ಅವರಿಬ್ಬರೇ ಮದುವೆ ಆಗ್ತಾ ಇದ್ದಾರೆ. ಶಂಕರಮೂರ್ತಿಗಳೇ, ಇದಕ್ಕೆ ನಿವೇದಿತಾ ಮನೆಯವರು ಒಪ್ಪಿದಾರಾ? ಸರಿ ಹೋಯ್ತು. ಈ ಮದುವೆ ಮಾಡೋಕೆ ಹೊರಟಿರೋದೇನೆ ಶಾರದಾ ಮತ್ತೆ ಕಂಟಿ ಮೇಷ್ಟ್ರು. ನಿವೇದಿತಾ ಅವ್ರು ಇದಕ್ಕೆ ಒಪ್ಪಿದಾರಾ? ಪಾಪ ಅವಳದು ಇಕ್ಕಟ್ಟಿನ ಪರಿಸ್ಥಿತಿ. ಅಂದರೆ ಅಂದರೆ ಒಂದು ಕಡೆ ನಚಿಕೇತ್ ತುಂಬ ಒಳ್ಳೆ ಹುಡುಗ, ತುಂಬ ಹೆಸರು ಮಾಡಿದ್ದಾರೆ, ದುಡ್ಡಿದೆ ಅಂತ ಅವ್ರನ್ನ ಮದುವೆ ಆಗೋಕ್ಕೆ ಬೇಕಾಷ್ಟು ಜನ ಹುಡುಗಿರಿರ್ತಾರೆ. ಆದರೆ ಈ ನಚಿಕೇತ್ ಮಾತ್ರ ನಮ್ಮ ನಿವೇದಿತನ ಇಷ್ಟಪಡ್ತಿದ್ದಾರೆ.
ಈ ಕಡೆ ದೇವಾನಂದ್ ಜೊತೆ ನಿವೇದಿತಾ ಡೈವರ್ಸು ಆಗ್ತಾಯಿಲ್ಲ, ಲೇಟ್ ಆಗ್ತಾಯಿದೆ. ನಿವೇದಿತಾಗೆ ನಚಿಕೇತ್ ಅಂತ ಒಳ್ಳೆ ಹುಡುಗನ ಮದುವೆ ಆಗೋಕೆ ಇಷ್ಟ ಇದ್ದರೂ ಒಪ್ಕೊಳ್ಳೋಕ್ಕಾಗ್ತಾಯಿಲ್ಲ. ಯಾಕೆ? ದೇವಾನಂದ್ ಜೊತೆ ಡೈವರ್ಸ್ ಸಿಕ್ಕಿಲ್ಲ, ಇನ್ನು ಹೇಳ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದಾಳೆ ಪಾಪ. ಅಕಸ್ಮಾತು ಒಪ್ಪಿಗೆ ಕೊಟ್ಬಿಟ್ರೆ ಡೈವೋರ್ಸ್ ಆಗದೆ ಜನ ಏನಂತಾರೋ ಅಂತ ಭಯ ಒಳಗೆ ಅದಕ್ಕೆ. ನಿವೇದಿತಾಗೆ ಈ ಮದುವೆ ಇಷ್ಟನಾ? ನೋಡಿ ಮೇಡಮ್, ನಡೀತಾ ಇರೋ ವಿಚಾರ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಕೃಷ್ಣಾನಂದನ್ ಮದುವೆ ಆದ್ರಿ, ಮದುವೆಗೆ ಮುಂಚೆ ನೀವಿಬ್ಬರು ಓಡಾಡ್ತಾಯಿದ್ರಿ. ಯಾಕೆ ಓಡಾಡ್ತಿದ್ರಿ? ಒಬ್ಬರನ್ನೊಬ್ಬರನ್ನ ಇಷ್ಟಪಟ್ಟಿದ್ರಿ, ಅದಕ್ಕೆ ಓಡಾಡ್ತಿದ್ರಿ, ಅದಕ್ಕೆ ಮದುವೆ ಆದ್ರಿ. ಹಾಗೆ ಇವಾಗ ನಚಿಕೇತ್ ನಿವೇದಿತಾ ಓಡಾಡ್ತಾ ಇದ್ದಾರೆ. ಯಾಕೆ ಓಡಾಡ್ತಾ ಇದ್ದಾರೆ? ಅವರಿಬ್ಬರು ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದಾರೆ, ಅದಕ್ಕೆ ಓಡಾಡ್ತಾ ಇದ್ದಾರೆ. ಇಷ್ಟಪಟ್ಟಿಲ್ಲದೆ ಹೋದರೆ ಯಾಕೆ ಓಡಾಡ್ತಾರೆ? ಆದರೆ ದೇವಾನಂದ್ ಜೊತೆ ಅವಳು ಡೈವರ್ಸ್ ಆಗಿಲ್ವಲ್ಲ, ಅದಕ್ಕೆ ಅವಳೇನೂ ಮಾತಾಡೋಕ್ಕಾಗ್ತಿಲ್ಲ. ಅದಕ್ಕೆ ನಿವೇದಿತಾ ಪರವಾಗಿ ಇವತ್ತು ನಾನು ದೇವಾನಂದ್ ಸಾಹೇಬ್ರನ್ನ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸರ್, ನೀವು ನಿವೇದಿತಾ ಡೈವರ್ಸ್ಗೆ ಅಪ್ಲೈ ಮಾಡಿದ್ದೀರಾ, ಆದರೆ ನೀವು ಕೋರ್ಟ್ಗೆ ಬರ್ತಾ ಇಲ್ವಂತೆ ಹಿಯರಿಂಗ್ಗೆ. ಪದೇ ಪದೇ ಅಡ್ಜರ್ಮೆಂಟ್ ಕೇಳ್ತಾ ಇದ್ದೀರಂತೆ. ಪಾಪ ಹೆಣ್ಮಕ್ಳಿಗೆ ತೊಂದರೆ ಕೊಡೋದು ತಪ್ಪಲ್ವಾ ಸರ್? ಶಂಕರಮೂರ್ತಿಯವರೇ, ನಿಮ್ಮನ್ನೇ ನಿವೇದಿತಾ ಅವ್ರು ಕಳಿಸಿದ್ರಾ ಮಾಸಾಶನ ಮಾತಾಡೋ ನೆಪದಲ್ಲಿ ಈ ವಿಷಯ ಮಾತಾಡೋದಕ್ಕೆ? ಪಾಪ ಅವಳು ಯಾವತ್ತೂ ಇಂಥದ್ದೆಲ್ಲ ಬಾಯ್ಬಿಟ್ಟು ಕೇಳಿಲ್ಲ, ನಾನೇ ಹೇಳೋಣ ಅಂತ ಬಂದೆ. ನೀವು ಎಷ್ಟು ಬೇಗ ಅವಳು ಡೈವರ್ಸ್ ಕೊಡ್ತೀರೋ ಅಷ್ಟು ಬೇಗ ಅವಳು ನಚಿಕೇತ್ ಅವ್ರನ್ನ ಮದುವೆ ಆಗಿ ಸುಖವಾಗಿರ್ತಾಳೆ. ನೀವು ದೊಡ್ಡ ಮನಸ್ಸು ಮಾಡಬೇಕು ಅಷ್ಟೇ. ನೀವು ಎಷ್ಟು ಬೇಗ ಡೈವರ್ಸ್ ಕೊಟ್ಟರೆ ಅಷ್ಟು ಬೇಗ ಅವಳು ಅವ್ರನ್ನ ಮದುವೆ ಆಗಿ ನಿರಾಳವಾಗಿರ್ತಾಳೆ. ಅವಳು ನಿರಾಳ, ನೀವು ನಿರಾಳ. ಹ್ಯಾಪಿ ಎಂಡಿಂಗ್, ಏನಂತೀರಾ?